ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಾನು ಆಶೀಶ್ ಕೆ ಪಾಟೀಲ್. ಐ ಹೋಪ್ ಎಲ್ಲರೂ ತಾವು ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ಹಾಗೆ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ನಿಮ್ಮ ಕೃಷಿ ಭೂಮಿಗೆ ಒಂದು ಹೋಗ್ಲಿಕ್ಕೆ ಏನಾದರೂ ಒಂದು ದಾರಿ ಏನು ಯಾರು ಈ ಬಾಜು ಹೊಲದವರು ಅದಕ್ಕಿಂತ ಮೊದಲಿನ ಹೊಲದವರು ಯಾರು ಬಿಡ್ತಾ ಇಲ್ಲ ಅಂದ್ರೆ, ಈಗ ಅಂಥವರಿಗಾಗಿ ನೀವು ಬಿಡ್ತಾ ಇಲ್ಲ ಅಂದ್ರೆ ನಿಮ್ಗಾಗಿ ಒಂದು ಹೊಸ ರೂಲ್ಸ್ ಅನ್ನು ಬಂದಿದೆ. ಆ ರೂಲ್ಸ್ ಅನ್ನು ಫಾಲೋ ಮಾಡಿ ತಮ್ಮ ಒಂದು ಹೊಲಕ್ಕೆ ಒಂದು ದಾರಿಯನ್ನು ಕಂಡುಕೊಳ್ಬಹುದು. ಹೇಗೆ ಅಂತ ಬನ್ನಿ ನೋಡೋಣ. ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ಒಂದು ದಾರಿಯನ್ನು ತಮ್ಮ ಹೊಲಕ್ಕೆ ಹೋಗ್ಲಿಕ್ಕೆ ದಾರಿಯನ್ನು ಇನ್ನೊಂದು ಹೊಲದವರು ದಾರಿ ತಮಗೆ ಬಿಡ್ತಾ ಇಲ್ವಾ, ಕಾಲ್ ದಾರಿ ಬಿಡ್ತಾ ಇಲ್ಲ, ಬಂಡಿ ದಾರಿ ಬಿಡ್ತಾ ಇಲ್ಲ, ಎಲ್ಲವೂ ಕೂಡ ಒಂದು ಏನ್ ರೂಲ್ಸ್ ಬಂದಿದೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ, 4-5 ನಿಮಿಷದ ವಿಡಿಯೋ ನೋಡಿ, ನಿಮಗೆ ತಾವು ಒಂದು ದಾರಿ ತಮ್ಮ ಹೊಲಕ್ಕೆ ಒಂದು ದಾರಿ ಸಿಗುತ್ತೆ. ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೈತಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ರೈತರಿಗಾಗಿ ರೈತರಿಗಾಗಿ ಮತ್ತೆ ಒಂದು ಗೃಹಲಕ್ಷ್ಮಿಯರಿಗಾಗಿ ಒಂದು ಹೀಗೆ ಗೌರ್ಮೆಂಟ್ ನ ಯೋಜನೆಗಳು ಎಲ್ಲವೂ ಕೂಡ ನಮ್ಮ ಚಾನಲ್ ನಲ್ಲಿ ಇಮಿಡಿಯೇಟ್ ಆಗಿ ಬರ್ತಾ ಇರ್ತವೆ. ಒಂದು ಇನ್ಫಾರ್ಮೇಶನ್ ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನ ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂತ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಬನ್ನಿ, ಈ ಒಂದು ಏನಪ್ಪಾ ಅಂದ್ರೆ ನಿಮ್ಮ ಹೊಲಕ್ಕೆ ಒಂದು ಹೋಗ್ಲಿಕ್ಕೆ ದಾರಿ ಬಿಡ್ತಾ ಇಲ್ಲ, ಆಜು ಬಾಜುದವರಾಗ್ಲಿ, ನಿಮ್ಮ ಮೇಲಿನ ಹೊಲದವರಾಗ್ಲಿ, ಇಲ್ಲ ಕೆಳಗಿನ ಹೊಲದವರಾಗ್ಲಿ, ಯಾರೇ ನಿಮ್ಮ ಹೊಲಕ್ಕೆ ಹೋಗ್ಲಿಕ್ಕೆ ದಾರಿಯನ್ನು ಬಿಡ್ತಾ ಇಲ್ಲ ಅಂದ್ರೆ ಅದೊಂದು ದಾರಿಯನ್ನು ಹೇಗೆ ಕಂಡುಕೊಳ್ಬೇಕು, ಹೊಸ ರೂಲ್ಸ್ ಏನ್ ಬಂದಿದೆ ಗೌರ್ಮೆಂಟ್ ಇಂದ, ಎಲ್ಲವೂ ಕೂಡ ಒಂದು ಡೀಟೇಲ್ ಆಗಿ ನೋಡೋಣ. ಈಗ ಏನಪ್ಪಾ ಅಂದ್ರೆ, ಹೊಲಗಳಿಗೆ ಒಂದು ಕೃಷಿ ಭೂಮಿ ಆಗ್ಲಿ ಒಂದು ಹೊಲಗಳಿಗೆ ಹೋಗ್ಲಿಕ್ಕೆ ಒಂದು ದಾರಿಯನ್ನು ಬಿಡ್ತಾ ಇರಲ್ಲ. ಈ ಒಂದು ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಈ ಒಂದು ಸಮಸ್ಯೆ ಬಹಳಷ್ಟು ನಮ್ಮ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ಸಮಸ್ಯೆ ಬಹಳ ಹೆಚ್ಚಾಗಿ ಕಾಣುತ್ತೆ. ಯಾಕಪ್ಪ ಅಂದ್ರೆ, ಈಗ ಮೇಲಿನ ಒಂದು ಹೊಲದವರು, ಈಗ ಒಂದು ರೋಡ್ ನಿಂತ ಮೇಲೆ ಹೊಲ ಯಾರು ಇರುತ್ತೆ ಅವ್ರು ಏನ್ ಮಾಡ್ತಾರೆ, ಕೆಳಗಿನ ಹೊಲಕ್ಕೆ ಹೋಗ್ಲಿಕ್ಕೆ ದಾರಿಯನ್ನು ಕೊಡೋದಿಲ್ಲ. ಅದಕ್ಕಾಗಿ ಇದು ಎಲ್ಲ ಏನಾಗುತ್ತೆ, ನಿಮ್ಮ ಹೊಲದವರಿಗೆ ಮತ್ತೆ ಕೆಳಗಿನ ಹೊಲದವರಿಗೆ ಒಂದು ಜಗಳವು ಕೂಡ ಆಗಿ ಮತ್ತೆ ಒಂದು ವೈಮನಸ್ಸು ಕೂಡ ಆಗುತ್ತೆ. ಇದು ಮತ್ತೆ ಕೋರ್ಟ ಕಚೇರಿ ಹೀಗೆ ಒಂದಕ್ಕೊಂದು ಬೆಳೆದು ಒಂದು ದಾರಿಸೋಗೋಸ್ಕರ ಇದಕ್ಕಾಗಿ ಏನಪ್ಪಾ ಅಂದ್ರೆ, ಈಗ ಒಂದು ನಿಮ್ಮ ಜಮೀನಿನ ಸುತ್ತ ಒಂದು 4-5 ಜಮೀನುಗಳು ಇರ್ತವೆ. ನಿಮ್ಮ ಜಮೀನು ಏನಿದೆ ಒಂದು ಸೆಂಟ್ರಲ್ ಇದೆ ಜಮೀನು. ಈಗ ಈ ಸುತ್ತಿನ ಜಮೀನವರು, ಈ ಒಂದು ಸುತ್ತ ಇರ್ತಾ ಒಂದು ಜಮೀನವರು ನಿಮಗೆ ಒಂದು ಹೊಲಕ್ಕೆ ಹೋಗ್ಲಿಕ್ಕೆ ದಾರಿಯನ್ನು ಕೊಡೋದಿಲ್ಲ. ಅವಾಗ ನೀವು ಏನ್ ಮಾಡ್ಬೇಕು, ಒಂದು ಕಾನೂನು ಪ್ರಕಾರ ಇದಕ್ಕೊಂದು ಆಕ್ಟ್ ಅಂತ ಮಾಡಿದರೆ, ಆ ಯಾವುದು ಆಕ್ಟು ಆ ಕಾನೂನು ಪ್ರಕಾರ ತಾವು ಒಂದು ತಮ್ಮ ಹೊಲಕ್ಕೆ ಹೋಗ್ಲಿಕ್ಕೆ ಒಂದು ದಾರಿಯನ್ನು ಮಾಡ್ಕೋಬಹುದು. ಅದು ಹೇಗೆ ಅಂತ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿ. ಆಗ್ತದಂದ್ರೆ, ಒಂದು ಸಾಮಾನ್ಯವಾಗಿದೆ, ಈಗ ಎಲ್ಲಾ ಕಡೆ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಹೆಚ್ಚಾಗಿ ಪ್ರಕರಣಗಳು ಕಾಣ್ತವೆ. ಎಲ್ಲವೂ ಕೂಡ ಎಲ್ಲ ಕಡೆನೂ ಇದ್ದಿದ್ದೆ. ಯಾಕಪ್ಪ ಅಂದ್ರೆ, ಒಂದು ರೋಡ್ ನಿಂತ ಫಸ್ಟ್, ಈಗ ಮೇನ್ ರೋಡ್ ನಿಂತ ಫಸ್ಟ್ ಹೊಲ ಯಾರ್ದಿರುತ್ತೆ, ಗದ್ದೆ ಯಾರ್ದಿರುತ್ತೆ, ಅವರು ಈಗ ಒಂದು ಅವ್ರ ಕೆಳಗಿನ ಹೊಲಗಳಿಗೆ ಹೋಗ್ಲಿಕ್ಕೆ ದಾರಿಯನ್ನು ಕೊಡೋದಿಲ್ಲ. ಇದು ಎಲ್ಲವೂ ಕೂಡ ಸಮಸ್ಯೆನೆ. ಅದಕ್ಕಾಗಿ ಇಂಥ ಪ್ರಕರಣಗಳು ಜಾಸ್ತಿ ಆಗಿ, ಹೊಡೆದಾಟ ಆಗಿ, ಕಿರಿಕಿರಿ ಆಗಿ ಬಹಳಷ್ಟು ಜನ ರೈತರು ಈ ಒಂದು ಕಂಪ್ಲೇಂಟ್ಗಳು ಬರ್ತಾ ಇರೋ ಕಾರಣ ಒಂದು ಏನಪ್ಪಾ ಅಂದ್ರೆ, ಈ ಒಂದು ಈಸ್ಮೆಂಟ್ ಆಕ್ಟ್ ಅಂತ ಮಾಡಿದ್ದಾರೆ. ಈ ಈಸ್ಮೆಂಟ್ ಆಕ್ಟ್ ಪ್ರಕಾರ ತಾವು ಯಾವುದೇ ಹೊಲ ಗದ್ದೆಗಳಿಗೆ ಹೋಗ್ಲಿಕ್ಕೆ ಒಂದು ಕಾಲು ದಾರಿ, ಒಂದು ಬಂಡಿ ದಾರಿಯನ್ನು ತಾವು ಕಂಡ್ಕೋಬಹುದು. ಹೇಗೆ ಅಂತ ಹೇಳ್ತೀನಿ ಕೇಳಿ. ಈಗ ಇನ್ನೊಂದು ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಸಮಸ್ಯೆ ಏನಪ್ಪಾ ಅಂದ್ರೆ, ಈಗ ಸುತ್ತಮುತ್ತ 4-5 ಹೊಲಗಳಿರ್ತವೆ. ಸೆಂಟ್ರಲ್ ನಿಮ್ಮ ಹೊಲ ಇರುತ್ತೆ, ನಿಮ್ಮ ಹೊಲ ಗದ್ದೆ ಇರುತ್ತೆ. ಆ ಗದ್ದೆಗೆ ಹೋಗ್ಲಿಕ್ಕೆ ಅವರೊಂದು ಏನಪ್ಪಾ ಅಂದ್ರೆ ದಾರಿ ಕೊಡ್ಲಿಲ್ಲಪ್ಪ ಅಂದ್ರೆ, ಅವನು ಆ ಹೊಲದಲ್ಲಿ ಒಂದು ಬೆಳೆಯನ್ನು ಬಿತ್ತೋದು ಹೇಗೆ, ಅದು ಬೆಳೆದಂತ ಬೆಳೆಯನ್ನು ರಾಶಿ ಮಾಡಿ ಈಗ ಒಂದು ಮಾರುಕಟ್ಟೆಗೆ ಜಮೀನಿನಿಂದ ಮಾರುಕಟ್ಟೆಗೆ ಸಾಗಿಸೋದು ಹೇಗೆ. ನೀವು ಸುತ್ತ ಇರುವಂತ ಈಗ ಸುತ್ತ ನೀವು ಒಂದು ಕಾಂಪೌಂಡ್ ವಾಲ್ ತರ ನೀವು ಹೊಲಗಳಿದ್ದ ಮೇಲೆ, ಈಗ ಅವನು ಸೆಂಟ್ರಲ್ ಇರೋ ಹೊಲದವ್ ಏನ್ ಮಾಡ್ಬೇಕು? ಈಗ ಎಲ್ಲರೂ ಯಾರು ಒಂದು ಮನುಷ್ಯ ತಿಳ್ಕೊಬೇಕು, ಒಂದು ಊರಿಗೆ ಹೊಂಟಿದೇವೆ ಅಂದ್ರೆ, ಒಂದು ರೋಡ್ ಇದೆ ಅಂದ್ರೆ ಅದು ಯಾರ್ದೋ ಹೊಲ ಇತ್ತು ಮೊದಲೇ, ಅವರೆಲ್ಲ ಈ ಒಂದು ಗೌರ್ಮೆಂಟ್ಗಾಗಿ ಅದೊಂದು ರೋಡ್ ಬಿಟ್ಟ ಮೇಲೆ ತಾವು ಆ ಒಂದು ರೋಡ್ ಮೇಲೆ ಚಲಿಸ್ತಾ ಇದ್ರ. ಹಾಗೇನೆ ಕೂಡ ತಾವು ಕೂಡ ತಮ್ಮ ಹೊಲದಲ್ಲಿ ಒಂದು ದಾರಿಯನ್ನು ಬಿಟ್ಕೊಡ್ಬೇಕು. ಈಗ ಕೆಳಗಿನ ಹೊಲದವನಿಗೆ ನೀವು ದಾರಿ ಬಿಟ್ಕೊಡಲ್ಲ ಅಂದ್ರೆ ಅವನು ಹೇಗೆ ಹೋಗ್ಬೇಕು? ಏನು ಓವರ್ ಬ್ರಿಡ್ಜ್ ಮಾಡಿ ಹೋಗ್ಬೇಕಾ? ಹೇಗೆ ಹೋಗ್ಬೇಕು?
ಇಷ್ಟಾದ್ರೂ ತಿಳ್ಕೊಬೇಕು. ನೀವು ಈಗ ನಿಮ್ಮ ಹೊಲಕ್ಕೆ ಹೋಗ್ತಾ ಇರುವಾಗ ನೀವು ಯಾರ್ದಾದ್ರೂ ಒಂದು ಗೌರ್ಮೆಂಟ್ ರೋಡಲ್ಲಿ ನೀವು ಹೋಗ್ತಾ ಇದ್ದೀರಲ್ಲ, ಏನ್ ನಿಮ್ ಪೂರ್ತಿ ನಿಮ್ಮ ಮನೆ ನಿಂತು ಹೊಲಕ್ಕೆ ಹೋಗ್ಲಿಕ್ಕೆ ಮತ್ತು ಏನು ನಿಮ್ಮ ಸ್ವಂತ ಜಾಗನಿದೆ ಅದನ್ನು ಕೂಡ ಯಾರ್ದೋ ಒಂದು ಮೊದಲೇ ನೀವು ಹುಟ್ಟೋದಕ್ಕಿಂತ ಮೊದಲು ಯಾರ್ದೋ ಒಂದು ಇದ್ದಂತ ಜಾಗ ಅದು. ಅವ್ರು ಕೂಡ ಒಂದು ತ್ಯಾಗ ಮಾಡಿ ಒಂದು ಬಿಟ್ಕೊಟ್ಟಿದಾರಲ್ಲ, ಮುಂದಿನ ಊರಿಗೆ ಹೋಗ್ಲಿಕ್ಕೆ ದಾರಿಯನ್ನು ಮಾಡಿಕೊಟ್ಟಿದಾರ ಇಲ್ವಾ? ಹಾಗೆ ಕೂಡ ನಿಮ್ಮ ಹೊಲದ ಮುಂದೆ ದಾರಿ ಬಿಡ್ಬೇಕು. ಇದು ಸಿಂಪಲ್ ಆಗಿ ತಿಳ್ಕೊಬೇಕು. ಎಲ್ಲರೂ ಒಂದು ಇದರಿಂದ ಹೋಗ್ಬೇಕು, ಅನುಸರಿಸ್ಕೊಂಡು ಹೋಗ್ಬೇಕು, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಬಾಜು ಹೊಲದವ್ರಿಗೆ ದಾರಿ ಮಾಡಿಕೊಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಇದು ಫಸ್ಟ್. ಈಗಮ್ಮ ಹಾಗೂ ಕೊಡ್ಲಿಲ್ಲ, ಹಾಗೂ ಮಾಡ್ಲಿಲ್ಲಪ್ಪ ಅಂದ್ರೆ ಬಹಳ ಒಂದು ಏನಪ್ಪಾ ಅಂದ್ರೆ ಏನು ಒಂದು ಜಗಳವಾಡೋ ಪ್ರಶ್ನೆ ಇಲ್ಲ, ಏನು ಇಲ್ಲ. ಇದಕ್ಕಾಗಿ ಒಂದು ಆಕ್ಟ್ ಇದೆ. ನಿಮಗೆ ಗೌರ್ಮೆಂಟ್ದವರು ತಹಸೀಲ್ದಾರ್ ಬಂದು ಎದುರು ಬಂದು ನಿಂತು ನಿಮಗೆ ದಾರಿಯನ್ನು ಹುಡುಕಿ ಕೊಡ್ತಾರೆ. ಈ ಒಂದು ರೂಲ್ಸ್ ಪ್ರಕಾರ ಹೋದ್ರೆ, ಕಾನೂನು ಪ್ರಕಾರ ಹೋದ್ರೆ. ಈಗ ಇವರಿಗಾಗಿ ಬಂದಿದೆ ಒಂದು ಈಸ್ಮೆಂಟ್ ಆಕ್ಟ್ ಅಂತ. ಈಸ್ಮೆಂಟ್ ಆಕ್ಟ್ ನಿಮಗೆ ಯಾವಾಗ ನಿಮ್ಮ ಜಮೀನಿಗೆ ಹೋಗಲು ಒಂದು ದಾರಿ ಸಿಗುವುದಿಲ್ಲವೋ ಆಗ ಈಸ್ಮೆಂಟ್ ಆಕ್ಟ್ ಅಡಿಯಲ್ಲಿ ದಾರಿ ಕೊಡದೇ ಇರುವವರ ವಿರುದ್ಧ ತಾವು ಒಂದು ಏನಪ್ಪಾ ಅಂದ್ರೆ ಒಂದು ದೂರನ್ನು ಸಲ್ಲಿಸಬಹುದು, ಕಂಪ್ಲೇಂಟ್ ಅನ್ನ ಕೊಡಬಹುದು. ಏನಂತ, ನಮಗೆ ಇವರು ನನ್ನ ಹೊಲ ಕೆಳಗಡೆ ಇದೆ, ಈ ಮೇಲಿನ ಹೊಲದವರು ನನಗೆ ನನ್ನ ಹೊಲಕ್ಕೆ ಹೋಗ್ಲಿಕ್ಕೆ ದಾರಿಯನ್ನು ಕೊಡ್ತಾ ಇಲ್ಲ, ಅದಕ್ಕಾಗಿ ನನಗೆ ಒಂದು ದಾರಿಯನ್ನು ಕಲ್ಪಿಸಿಕೊಡಿ ಅಂತ ಒಂದು ದೂರನ್ನು ಕೊಡಬಹುದು. ಅಲ್ಲಿ ಫಸ್ಟ್ ಒಂದು ಮೊದಲನೇದಾಗಿ ಬರ್ತಕ್ಕಂತ ಏನಪ್ಪಾ ಅಂದ್ರೆ ಒಂದು ನಿಮ್ಮ ಸ್ಕ್ರೀನ್ ಮೇಲೂ ಡಿಸ್ಪ್ಲೇ ಆಗ್ತಾ ಇರುತ್ತೆ. ತಾವು ನಿಧಾನವಾಗಿ ಓದ್ಕೋಬಹುದು. ನಾನು ಫಾಸ್ಟ್ ಆಗಿ ಹೇಳಿದ್ರೆ ತಾವು ಗುರುತಾಗ್ತಾ ಇಲ್ಲ, ಫಾಸ್ಟ್ ಆಗಿ ಹೇಳಿದ್ರೆ ಗುರುತಾಗ್ತಾ ಇಲ್ಲ ಅಂದ್ರೆ ಒಂದು ಸ್ಕ್ರೀನ್ ಮೇಲೂ ಡಿಸ್ಪ್ಲೇ ಆಗ್ತಾ ಇರುತ್ತೆ. ತಾವು ಆರಾಮಾಗಿ ಓದ್ಕೋಬಹುದು. ಏನಪ್ಪಾ ಅಂದ್ರೆ ಮೊದಲನೇದಾಗಿ ಈಸ್ಮೆಂಟ್ ಆಫ್ ನೆಸೆಸಿಟಿ. ಇಲ್ಲಿ ಒಂದು ಜಮೀನಿನ ಎದುರು ಇನ್ನೊಂದು ಜಮೀನು ಹೊಂದಿರುವ ಮಾಲೀಕ ಆ ಹಿಂದಿನ ಜಮೀನಿಗೆ ಹೋಗಲು ರೈತನಿಗೆ ದಾರಿ ಮಾಡಿಕೊಡಬೇಕು. ಒಂದು ವೇಳೆ ಕೊಡದೇ ಇದ್ದರೆ ಈ ಕಾಯ್ದೆ ಅಡಿಯಲ್ಲಿ ನೀವು ಕೇಸ್ ದಾಖಲಿಸಬಹುದು. ಈ ಒಂದು ಏನಪ್ಪಾ ಅಂದ್ರೆ ಇದರಲ್ಲಿ ಒಂದು 3 ಟೈಪ್ ಇದಾವೆ ಪ್ರಕಾರಗಳು ಈಸ್ಮೆಂಟ್ ಆಕ್ಟ್ ಅಲ್ಲಿ. ಮೊದಲನೇದು ಈಸ್ಮೆಂಟ್ ಆಫ್ ನೆಸೆಸಿಟಿ ತಿಳ್ಕೊಂಡ್ರಲ್ಲ. ಈಸ್ಮೆಂಟ್ ಆಫ್ ನೆಸೆಸಿಟಿ ಇಲ್ಲಿ ಇದು ಒಂದು ಇದರ ಬಗ್ಗೆ ಒಂದು ಹೇಳ್ತೀನಿ. ಇಲ್ಲಿ ಒಂದು ಜಮೀನಿನ ಎದುರು ಇನ್ನೊಂದು ಜಮೀನು ಹೊಂದಿರುವ ಮಾಲೀಕ, ಅಂದ್ರೆ ನಿಮ್ಮ ಎದುರು ಇನ್ನೊಂದು ಜಮೀನು ಯಾರಾದ್ರೂ ಹೊಂದಿದ್ರೆ ಅದರ ಮಾಲೀಕ ಆ ಹಿಂದಿನ ಜಮೀನಿಗೆ ಹೋಗಲು ಒಂದು ರೈತನಿಗೆ ದಾರಿ ಮಾಡಿ ಕೊಡಬೇಕು. ಒಂದು ವೇಳೆ ಕೊಡದೇ ಇದ್ದರೆ ಈ ಕಾಯ್ದೆ ಅಡಿಯಲ್ಲಿ ನೀವು ಕೇಸ್ ದಾಖಲಿಸಬಹುದು. ಈ ಒಂದು ಆಕ್ಟ್ ಅಲ್ಲಿ ತಾವು ಒಂದು ದೂರನ್ನು ಸಲ್ಲಿಸಬಹುದು, ಒಂದು ಕೇಸನ್ನ ಕೊಡಬಹುದು. ಈಗ ಇನ್ನೊಂದಿದೆ ಈಸ್ಮೆಂಟ್ ಆಫ್ ಪ್ರೆಸ್ಕ್ರಿಪ್ಷನ್. ಇದರ ಒಂದು ಡೀಟೇಲ್ ಅನ್ನು ಹೇಳ್ತೀನಿ. ಸುಮಾರು 15ರಿಂದ 20 ವರ್ಷಗಳಿಂದ ಇದ್ದ ಕಾಲು ದಾರಿಯನ್ನು ಏಕೈಕ ಮುಚ್ಚಿ ಅದರಲ್ಲಿ ನಾಟಿ ಮಾಡುವುದು ಅಥವಾ ಬೆಳೆ ಬೆಳೆಯುವುದು ಮಾಡಿದರೆ ಇಲ್ಲದಂತೆ ಆಗಬಹುದು. ಇಂತಹ ಸಂದರ್ಭದಲ್ಲಿ ಈಸ್ಮೆಂಟ್ ಪ್ರಿಸ್ಕ್ರಿಪ್ಷನ್ ಅಡಿಯಲ್ಲಿ ಕೇಸ್ ದಾಖಲಿಸಬಹುದು. ಈಗ ಇದರಲ್ಲಿ ಏನಿದೆ ಅಂದ್ರೆ ಇದು ಒಂದು ಸ್ವಲ್ಪ ಲಕ್ಷ್ಯವಿಟ್ಟು ಕೇಳಿ. ಏನಪ್ಪಾ ಅಂದ್ರೆ ಒಂದು 15ರಿಂದ 20 ವರ್ಷ ನೀವು ಇದು ಒಂದು ದಾರಿಯಿಂದ ನೀವು ಹೋಗ್ತಾ ಇದ್ದೀರಾ. ಈಗ ಅಲ್ಲಿ ಒಂದು ಬಂಡಿ ದಾರಿ ಇದೆ, ಒಂದು ಕಾಲ್ ದಾರಿ ಇದೆ. ಈಗ ಅಲ್ಲಿ ಏನ್ ಮಾಡ್ತಾರೆ, ಒಬ್ಬ ಏನಪ್ಪಾ ಅಂದ್ರೆ ಅವರು ಒಂದು ಸ್ಟ್ರಾಂಗ್, ಈಗ ಎಲ್ಲದಕ್ಕ ಒಂದು ಸ್ಟ್ರಾಂಗ್ ಇದ್ದವ್ರು, ಎಲ್ಲದಕ್ಕ ಒಂದು ರೆಡಿ ಇದ್ದವ್ರು ಏನ್ ಮಾಡ್ತಾರೆ, ಇಲ್ಲಿ ದಾರಿಯನ್ನು ಬಂದ್ ಮಾಡಿ ಅದನ್ನ ಏನ್ ಮಾಡ್ತಾರೆ, ಅಲ್ಲಿ ಉಳುಮೆಯನ್ನು ಮಾಡ್ಲಕ್ ಚಾಲು ಮಾಡ್ತಾರೆ. ಇದು ನಮ್ಮ ಹೊಲದಲ್ಲಿ ಬರುತ್ತೆ, ಇಲ್ಲಿ ನಾವು ಉಳುಮೆ ಮಾಡ್ತೀವಿ, ಇಲ್ಲಿ ದಾರಿಯನ್ನು ಕೊಡೋದಿಲ್ಲ ಅಂತ ಬಂದ್ ಮಾಡ್ತಾರೆ. ಅವಾಗ ಈ ಒಂದು ಅಡಿಯಲ್ಲಿ ತಾವು ಏನ್ ಮಾಡ್ಬೇಕಂದ್ರೆ ಈ ಒಂದು ಈಸ್ಮೆಂಟ್ ಪ್ರಿಸ್ಕ್ರಿಪ್ಷನ್ ಅಡಿಯಲ್ಲಿ ತಾವು ಒಂದು ಕೇಸನ್ನ ದಾಖಲಿಸಬಹುದು. ಈಗ ಇನ್ನೊಂದು ಇದರಲ್ಲಿ 3ನೇದೊಂದು ಏನ್ ಪ್ರಕಾರ ಬರುತ್ತೆಪ್ಪ ಅಂದ್ರೆ ಈಸ್ಮೆಂಟ್ ಆಫ್ ಕಸ್ಟಮ್. ಅಂದ್ರೆ ಈ ಒಂದು ಇದರ ಡೀಟೇಲ್ ಹೇಳ್ತೀನಿ ಕೇಳಿ. ಬಹಳ ವರ್ಷಗಳಿಂದ ಅಂದರೆ ತಲಾಂತರದಿಂದ ಯಾವುದಾದರೂ ಜಮೀನಿಗೆ ಹೋಗಲು ಕಾಲು ದಾರಿ ಇದ್ದರೆ ಅದನ್ನು ತಮ್ಮ ಜಾಗ ಎಂದು ಏಕಾಏಕಿ ಯಾರು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತೆ ಇಲ್ಲ. ಈಗ ಒಂದು ಏನಪ್ಪಾ ಅಂದ್ರೆ ಇದು ಈಸ್ಮೆಂಟ್ ಆಫ್ ಕಸ್ಟಮ್ ಅಂದ್ರೆ ಈಗ ಬಹಳ ವರ್ಷಗಳಿಂದ ಅಂದ್ರೆ ಈಗ ಒಂದು ಏನಪ್ಪಾ ಅಂದ್ರೆ ಹೊಲದ ಹತ್ರ ಈಗ ನಿಮ್ಮ ಗದ್ದೆಗೆ ಹತ್ತಿ ಇವೇನೋ ನಾಲಾ, ಈಗ ಎಲ್ಲ ಉತ್ತರ ಕರ್ನಾಟಕ ಕಡೆ ಹಣಾದಿ ಮತ್ತೆ ಒಂದು ಏನಪ್ಪಾ ಅಂದ್ರೆ ಇವು ಬಿಟ್ಟಿರ್ತಾರೆ. ಅಂತವು ಏನದಲ್ಲ, ಇವು ಬಹಳ ವರ್ಷಗಳಿಂದ ಅದು ಏನದಲ್ಲ, ಯಾವುದಾದ್ರು ಒಂದು ಆ ಜಾಗ, ಈಗ ಒಂದು ನಾಲಾ ಆಗ್ಲಿ, ಒಂದು ಬಂಡಿ ದಾರಿ ಆಗ್ಲಿ, ಈಗ ಒಂದು ಏನೋ ಬಿಟ್ಟಿರ್ತಾರೆ ಕೋರ್ಟ್ ಖರಾಬ್ ಅಂತ ಹೇಳಿ, ಅದ ಏನಪ್ಪಾ ಅಂದ್ರೆ
ಆ ಒಂದು ಜಾಗವನ್ನ ಇದು ನಮ್ಮ ಜಾಗ ಅಂತ ಹೇಳಿ ಯಾರು ಒಂದು ಕಬ್ಜೆಯನ್ನು ಮಾಡ್ಲಕ್ ಬರ್ತಾರೆ ಅವರ ಮೇಲೆ ತಾವು ಈ ಒಂದು ಈಸ್ಮೆಂಟ್ ಆಫ್ ಕಸ್ಟಮ್ ನಲ್ಲಿ ಒಂದು ಕೇಸನ್ನು ದಾಖಲಿಸಬಹುದು. ಹಾಗೆ ಇದಕ್ಕೆ ಕಾನೂನಿನ ಪ್ರಕಾರ ತಮಗೆ ಜಯವಾಗುವುದು ಸಿದ್ಧ. ತಾವು ಎಲ್ಲ ಒಂದು ಕರೆಕ್ಟ್ ಇದ್ರಿ, ಅವರು ಎದುರಿನವರು ಒಂದು ಏನಾದ್ರೂ ಈ ತರ ನಾನು ಹೇಳ್ತಾ ಇರ್ತಕ್ಕಂಥ ಈ ತರ ಮಾಡಿದ್ರೆ ತಮಗೆ ಇದರಲ್ಲಿ ನ್ಯಾಯ ಸಿಗೋದು ಗ್ಯಾರಂಟಿ. ಈಗ ಇನ್ನೊಂದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಒಂದು ಜಮೀನಿಗೆ ಹೋಗುವ ದಾರಿ ಒಂದು ಸರ್ಕಾರದ ಅಲ್ಲದೇ ಇದ್ದರೂ ಖಾಸಗಿದಾರರಾಗಿದ್ದರೆ ಅಂದ್ರೆ ಈಗ ಯಾರದೇ ಅದು ಒಂದು ಗೌರ್ಮೆಂಟ್ ರೋಡ್ ಇದ್ದಿಲ್ಲಪ್ಪ ಅಂದ್ರೆ ಒಂದು ಪ್ರೈವೇಟ್ ಯಾರದೇ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ರೋಡ್ ಇತ್ತು ಅಂದ್ರೆ ಅದು ಬಹಳ ವರ್ಷಗಳಿಂದ ಅಂದ್ರೆ ಮಿನಿಮಮ್ 15ರಿಂದ 20 ವರ್ಷಗಳಿಂದ ಅಲ್ಲೊಂದು ದಾರಿ ಇತ್ತು. ಅಲ್ಲಿ ಆ ದಾರಿಯನ್ನು ಯಾರು ಮುಚ್ಚುವಂತಿಲ್ಲ. ಯಾವುದು 15ರಿಂದ 20 ವರ್ಷ ದಾರಿ ಇತ್ತಪ್ಪ ಅಲ್ಲಿ ಅಂದ್ರೆ ಅದು ಮುಚ್ಚುವಂತಿಲ್ಲ. ಒಂದು ವೇಳೆ ಆ ರೀತಿ ಯಾರಾದ್ರೂ ಮಾಡಿದ್ರೆ ಈ ಒಂದು ಕಸ್ಟಮ್ ಇದೇನಪ್ಪಾ ಅಂದ್ರೆ ಈಸ್ಮೆಂಟ್ ಆಫ್ ಕಸ್ಟಮ್ ಅಡಿಯಲ್ಲಿ ತಾವು ಕೇಸನ್ನು ದಾಖಲಿಸಬಹುದು. ಈಗ ಈ ಒಂದು ಆಕ್ಟ್ ಬಗ್ಗೆ ತಿಳ್ಕೊಂಡ್ರಲ್ಲ ಎಲ್ಲರೂ, ತಮ್ಮ ಒಂದು ಜಮೀನಿಗೆ ಯಾವ ರೀತಿಯಾಗಿ ಮತ್ತೆ ಯಾವ ವಿಧವಾಗಿ ಇದರಲ್ಲಿ ಬರ್ತಾ ಇರ್ತಕ್ಕಂಥ ಆಕ್ಟ್ಗಳು ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳಿದೀನಿ. ಈ ರೀತಿಯಾಗಿ ತಾವು ಈ ಕಾನೂನನ್ನ ಅರಿವಿರ್ಬೇಕು. ತಮ್ಮದೊಂದು ಹೊಲ ಅಂದ್ರೆ ತಮಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು ತಕ್ಲೀಫ್ ಮಾಡ್ತಾ ಇದ್ದಾರೆ, ಆಜು ಬಾಜುದವ್ರು ಹೊಲದವರು ನಮಗ್ ದಾರಿಯನ್ನು ಕೊಡ್ತಾ ಇಲ್ಲ ಅಂದ್ರೆ ಈ ಒಂದು ಆಕ್ಟ್ ನಾನು ಹೇಳಿರುವ ಒಂದು ಆಕ್ಟ್ ಪ್ರಕಾರ ತಾವು ಹೋಗಿ ಒಂದು ಕೇಸನ್ನು ದಾಖಲಿಸಬಹುದು. ತಮಗೆ ಒಂದು ಕಾನೂನಿನ ಪ್ರಕಾರ ತಮಗೆ ಈ ಒಂದು ನ್ಯಾಯ ಸಿಗುತ್ತೆ. ತಮ್ಮ ಹೊಲ ಗದ್ದೆಗೆ ಹೋಗಲಿಕ್ಕೆ ಒಂದು ದಾರಿ ಸಿಗುತ್ತೆ. ಯಾವುದೇ ರೈತ ತಮ್ಮ ಹೊಲ ಮತ್ತೆ ಹೊಲಕ್ಕ ದಾರಿ ಇಲ್ಲ ಅಂತ ಹೇಳಿ ಯಾವುದೇ ಹೊಲವನ್ನು ಬೀಳ ಹಾಕೋದಾಗ್ಲಿ ಬಿತ್ತದೆ ಹಾಗೆ ಇರೋದಾಗ್ಲಿ ನಾವು ಎಂದೂ ಸಹಿಸೋದಿಲ್ಲ. ರೈತನ ಭೂಮಿ ಅದು ಬೆಳಿತಕ್ಕಂಥ ಭೂಮಿ, ಅವನು ಭೂಮಿಗೆ ಆ ಒಂದು ರೈತನ ಭೂಮಿ ಅವನು ಹೋಗ್ಲೇಬೇಕು, ಅವನು ಬಿತ್ತಲೇಬೇಕು, ಅವನು ರಾಶಿ ಮಾಡ್ಲೇಬೇಕು. ಇದು ಎಲ್ಲರಿಗೂ ಬೇಕಾಗುವಂತ ನ್ಯಾಯ. ಅದಕ್ಕಾಗಿ ತಾವು ಹೋರಾಟ ಮಾಡೋದೇನ್ ಜರುತ್ತಿಲ್ಲ. ಯಾವ ಒಂದು ಕೇಸ್ ದಾಖಲಿಸಿದ್ರೆ ತಮಗೆ ಈ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಯಾರು ರೈತರು ಕೂಡ ತಮ್ಮ ಹೊಲ ಗದ್ದೆಗಳನ್ನು ಬಿತ್ತದೆ ಹಾಗೆ ಬೀಳ ಹಾಕಬೇಡಿ. ಇಂತ ಸಂಬಂಧಪಟ್ಟ ಈ ರೀತಿಯಾಗಿ ನೀವು ಕಾನೂನನ್ನು ತಿಳ್ಕೊಂಡ್ರೆ ನಿಮ್ಮ ಒಂದು ಜಮೀನಿಗೆ ಹೋಗಲು ದಾರಿ ಕೊಡದೆ ತೊಂದರೆ ಮಾಡುವವರ ವಿರುದ್ಧ ಕೇಸನ್ನು ದಾಖಲಿಸಬಹುದು. ಹಾಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಅಗತ್ಯ ಇದ್ದಲ್ಲಿ ಕಾನೂನಾತ್ಮಕವಾಗಿ ನಿಮಗೆ ದಾರಿ ಸಿಗುವಂತೆ ಮಾಡಿ ಕೊಡುತ್ತಾರೆ ಈ ಗೌರ್ಮೆಂಟ್ದವರು. ತಾವು ಯಾವುದೇ ಬಗ್ಗೆ ಚಿಂತೆಯನ್ನು ಮಾಡಬೇಡಿ. ಯಾಕಂದ್ರೆ ಈಗ ಬಹಳಷ್ಟು ರೈತರ ಹೊಲಗಳಿದಾವೆ, ಪಾಪ ಅವು ಬಿತ್ತಲಾರದೆ ಒಂದು ರಾಶಿಯನ್ನು ಮಾಡಲಾರದೆ ಹೊಲಕ್ಕೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅಂತ ಬೀಳ ಬಿದ್ದವೆ. ಬೀಳ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಏನು ಬಿತ್ತೋದಿಲ್ಲ, ಏನೂ ಇಲ್ಲ. ಹೀಗೆ ಬಹಳಷ್ಟು ಕೃಷಿ ಭೂಮಿಗಳಿದಾವೆ. ಅದಕ್ಕಾಗಿ ಯಾರು ಕೂಡ ತಮ್ಮ ಹೊಲಕ್ಕೆ ಹೋಗ್ಲಾರ್ದೇನೆ ಈ ಏನು ನೋವನ್ನು ಅನುಭವಿಸ್ತಾ ಇದ್ದೀರಾ ಅವರಿಗೆ ಈ ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಇದು. ಹೆಚ್ಚು ರೈತರು ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇನ್ನೊಬ್ರು ರೈತರಿಗೆ ಕೂಡ ಶೇರ್ ಮಾಡಿ. ಹಾಗೆ ಈ ಮಾಹಿತಿ ಉಪಯುಕ್ತ ಆದ ನೀವು ನನ್ನ ಆಶೀಶ್ ಕೆ ಪಾಟೀಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಒತ್ತೋದನ್ನ ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಾಗಿ. ಜೈ ಕರ್ನಾಟಕ, ಜೈ ವಂದೇ ಮಾತರಂ. ಎಲ್ಲರಿಗೂ ಶುಭವಾಗಲಿ.